ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಆರ್ ಹುದೇನೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವೇರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಕುಮಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ತರಗತಿಯಲ್ಲಿ ನಾವು ಜೀವದ ಮೂಲ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ನನಗೆ ಎಷ್ಟು ಅರ್ಥ ಆಗಿದೆ ಎಂಬುದನ್ನು ಚಟುವಟಿಕೆಯ ಮೂಲಕ ನಾನು ತೋರಿಸ್ತೀನಿ. ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅವು ಏಕಕೋಶೀಯನೂ ಆಗಿರ್ಬೋದು ಅಥವಾ ಬಹುಕೋಶೀಯನೂ ಆಗಿರ್ಬೋದು. ಜೀವಿಗಳು ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎನ್ನುವರು. ರಾಬರ್ಟ್ ಹುಕ್ ಅವರು ಕಾರ್ಕ್ ಎನ್ನುವ ತೆಳುವಾದ ಪದರವನ್ನು ಪರಿಶೀಲಿಸಿದಾಗ ಕಾರ್ಕ್ ಎಂದರೆ ಮರದ ತೆಳುವಾದ ಒಂದು ತೊಗಟೆಯಾದ ವಸ್ತು. ಸಣ್ಣ ಸಣ್ಣ ಕೋಣೆಯಂತಹ ರಚನೆಯನ್ನು ಕಂಡರು ಅದರಲ್ಲಿ ಕಾರ್ಕ್ ಎನ್ನುವ ಪದರದಲ್ಲಿ. 1665ರಲ್ಲಿ ರಾಬರ್ಟ್ ಹುಕ್ ಅವರು ಒಂದು ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿದ್ರು. ಅವರೇ ಸ್ವತಃ ಅದೇ ಹೇಗಿದೆ ಅಂತ ನೋಡೋಕ್ಕೋಸ್ಕರ ಕಂಡುಹಿಡಿದ್ರು. ಈ ಸಣ್ಣ ಸಣ್ಣ ಕೋಣೆ ಇರ್ತಾವಲ್ಲ, ಕೋಣೆ ಅಂತ ಪಟ್ಟಿ ಅಂತ ಇರ್ತವೆ ರಚನೆ. ಅಂತಹ ಕೋಣೆಯಂತಹ ಅವುಗಳಿಗೆ ಸೆಲ್ ಎಂದು ಕರೆದ್ರು. ಸೆಲ್ ಎಂದರೆ ಚಿಕ್ಕ ಚಿಕ್ಕ ಕೋಣೆ ಎಂದರ್ಥ. ಈಗ ನಾವು ರಾಬರ್ಟ್ ಹುಕ್ ಅವರು ಹೇಗೆ ಕಂಡುಹಿಡಿದ್ರೋ ಒಂದು ಸೆಲ್ ಥರ ನಾವು ಅದೇ ರೀತಿ ಮರದಲ್ಲಿ ಹೆಂಗೆ ಕಂಡುಹಿಡಿದ್ರು ಅದೇ ರೀತಿ ನಾವು ಈರುಳ್ಳಿ ಸಿಪ್ಪೆ ತಗೊಂಡು ನಾವು ಇದರಲ್ಲಿ ಯಾವ ಥರ ಜೀವಕೋಶಗಳಿವೆ ಎಂಬುದನ್ನು ನೋಡೋಣ. ಈಗ ನಾನು ಈರುಳ್ಳಿ ಸಿಪ್ಪೆಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕದಾದ ಪದರವನ್ನು ತೆಗಿತೀನಿ ನಾನು. ಇದನ್ನು ನಾನು ಸ್ಟೇನ್ರಲ್ಲಿ ಎದುತ್ತೀನಿ. ಸಿಪ್ಪೆಯನ್ನು ಸ್ಟೇನ್ನಲ್ಲಿ ಎದುತ್ತೀನಿ. ಇದನ್ನು ಒಂದು ಸ್ಲೈಡ್ ಮಾಡಿರ್ತೀನಿ. ಇದನ್ನ ಸೂಕ್ಷ್ಮದರ್ಶಕದ ಮೇಲಿಡ್ತೀನಿ.
ನಾವು ಜೀವಕೋಶಗಳನ್ನು ಹೇಗೆ ಕಾಣ್ಬೋದು ಅಂದರೆ ಈ ರೀತಿಯಾಗಿ ಕಾಣ್ಬೋದು. ಯಾರು ಬಂದು ನೋಡ್ರಿ, ಸ್ವಲ್ಪ ಜನ ಬನ್ನಿ. ಆ ರೀತಿ ರಚನೆ ಕಾಣಿಸ್ಲಿಕ್ಕೆ ಬನ್ನಿ ಇನ್ನು. ಈ ರೀತಿ ರಚನೆ ಕಾಣಿಸ್ತಿದೆ. ಕಾಣಿಸ್ತಿದೆಯಾ? ಇದೇ ರೀತಿ ಈರುಳ್ಳಿ ಸಿಪ್ಪೆಯಲ್ಲಿ ನಾವು ಜೀವಕೋಶಗಳನ್ನು ನೋಡಬಹುದು. ಜೀವಕೋಶಗಳಲ್ಲಿ ಪ್ರೊಕ್ಯಾರಿಯೋಟ್ ಜೀವಕೋಶ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳಿವೆ. ಇದರ ಗುಣಲಕ್ಷಣಗಳನ್ನು ಹೇಳ್ತೀನಿ. ಪ್ರೊಕ್ಯಾರಿಯೋಟ್ ಜೀವಕೋಶವು ಗಾತ್ರದಲ್ಲಿ ಚಿಕ್ಕದಿರುತ್ತೆ, ಆದರೆ ಯೂಕ್ಯಾರಿಯೋಟ್ ಜೀವಕೋಶಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಪ್ರೊಕ್ಯಾರಿಯೋಟ್ ಜೀವಕೋಶಗಳು ನ್ಯೂಕ್ಲಿಯರ್ ಪೊರೆ ಇರಲ್ಲ. ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ನ್ಯೂಕ್ಲಿಯರ್ ಪೊರೆ ಇರುತ್ತೆ. ಪ್ರೊಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದೇ ಕ್ರೋಮೋಸೋಮ್ ಹೊಂದಿರುತ್ತೆ. ಅದೇ ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಇರುತ್ತವೆ. ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆ ಸಹಿತ ಕಣದಂಗಗಳು ಇರುವುದಿಲ್ಲ. ಇದರಲ್ಲಿ ಯೂಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆ ಸಹಿತ ಕಣದಂಗಗಳು ಇರುತ್ತವೆ. ಇದೇ ರೀತಿ ನಾವು ಮಾನವರಲ್ಲಿ ಕೂಡ ಹಲವಾರು ಜೀವಕೋಶಗಳನ್ನು ನೋಡಬಹುದು. ನಾನಿವಾಗ ಅದು ಹೇಳ್ತೀನಿ. ಮಾನವರಲ್ಲಿ ಸ್ನಾಯು ಜೀವಕೋಶಗಳು ಇರುತ್ತೆ. ಇದು ಸ್ನಾಯು ಜೀವಕೋಶ. ಇದು ರಕ್ತಕೋಶಗಳು. ಇದು ಅಂಡಾಣು. ಇದು ಮೂಳೆ ಕೋಶ.
ಇದು ಕೊಬ್ಬು ಕೋಶ. ಮಾನವರಲ್ಲಿ ನಾವು ಇಷ್ಟು ರೀತಿಯ ಜೀವಕೋಶಗಳನ್ನು ಕಾಣಬಹುದು. ಇದು ಸ್ನಾಯುಕೋಶ, ಇದು ರಕ್ತಕೋಶಗಳು, ಇವು ಅಂಡಾಣು, ಇದು ವೀರ್ಯಾಣು, ಇದು ಮೂಳೆ ಕೋಶ, ಇದು ನರಕೋಶ, ಇದು ಕೊಬ್ಬು ಕೋಶ. ಇಷ್ಟು ರೀತಿಯ ಮಾನವರಲ್ಲಿ ನಾವು ಜೀವಕೋಶಗಳನ್ನು ನೋಡ್ಬೋದು. ಈಗ ನಾವು ಮೈಕ್ರೋಸ್ಕೋಪ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋಸ್ಕೋಪ್ಗಳಲ್ಲಿ 2 ರೀತಿಯ ಮೈಕ್ರೋಸ್ಕೋಪ್ಗಳಿವೆ. ಒಂದು ಸೂಕ್ಷ್ಮದರ್ಶಕ ಸಂಯುಕ್ತ ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪ್, ಅದು ಕಾಂಪೌಂಡ್ ಮೈಕ್ರೋಸ್ಕೋಪ್. ಇದು ಕಾಂಪೌಂಡ್ ಮೈಕ್ರೋಸ್ಕೋಪ್. ಇದು ಡಿಸೆಕ್ಷನ್ ಮೈಕ್ರೋಸ್ಕೋಪ್. ಇದರ ಭಾಗವನ್ನು ನಾನು ಇವಾಗ ಹೇಳ್ತೀನಿ. ಇದೇನಿದೆಯಲ್ಲ, ಇದು ನೇತ್ರ ಮಸೂರ. ಇದಿದೆಯಲ್ಲ, ಇದು ಸಾಮಾನ್ಯ ಹೊಂದಾಣಿಕೆ. ನಾವು ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ನೋಡೋಕ್ಕೆ ಸರಿ ಹೋಗುತ್ತೋ ಅಷ್ಟು ನಾವು ಸರಿ ಮಾಡ್ಕೋಬೋದು. ಇದಿದೆಯಲ್ಲ, ಇದು ನಿರ್ದಿಷ್ಟ ಹೊಂದಾಣಿಕೆ. ಇದನ್ನು ಅಷ್ಟೇ ಅದೇ ರೀತಿ ಮಾಡ್ಬೋದು. ಇದು ಇಡಿಕೆ. ಮತ್ತು ಇಲ್ಲಿ ಲಾಸ್ಟ್ ಕೆಳಗಿದೆಯಲ್ಲ, ಇದು ಮಸೂರ. ಇದು ದರ್ಪಣ. ಇದು ತಳಭಾಗ. ಇವಿದೆಯಲ್ಲ, ಇವು ವಸ್ತು ಮಸೂರ. ಇದು ಸ್ಲೈಡ್ ಇಡುವಂಥ ವೇದಿಕೆ. ಸ್ಲೈಡ್ ಇಟ್ಟು ಇಲ್ಲಿಟ್ಟರೆ ಅದು ಎಲ್ಲರಿಂದ ನೋಡೋಕ್ಕೆ ಸಹಾಯ ಆಗುತ್ತೆ. ಇವಿದೆಯಲ್ಲಿ ಇವು ಕ್ಲಿಪ್ಪು. ಸ್ಲೈಡ್ ಇಟ್ಟು ಮತ್ತು ಅವಕ್ಕೆ ಅಲ್ಲಾಡಬಾರ್ದು ಅಂತ ಇದು ಕ್ಲಿಪ್ ಹಾಕಬೇಕು. ಮತ್ತೆ ಇಲ್ಲಿದೆಯಲ್ಲ, ಇದು ಸಾಂದ್ರಕ. ಇಷ್ಟೇ ನನಗೆ ತಿಳಿದ ಚಟುವಟಿಕೆಯನ್ನು ನಾನು ಮಾಡಿದ್ದೇನೆ. ಇಷ್ಟು ಹೇಳಲು ಎಲ್ಲರಿಗೂ ಧನ್ಯವಾದಗಳು. ಜೀವಕೋಶವು 3 ಪ್ರಮುಖ ಭಾಗಗಳಿಂದಾಗಿದೆ. ಅವು ಯಾವುವೆಂದರೆ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಅದರಲ್ಲಿ ಫಸ್ಟ್ನೇದು ಕೋಶ ಪೊರೆ. ಇದು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ. ಕೋಶ ಪೊರೆಯು ಜೀವಕೋಶದ ಒಳಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತವೆ. ಆದ್ದರಿಂದ ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯುತ್ತಾರೆ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತಹ ಮತ್ತು ಕೆಲವು ವಸ್ತುಗಳು ಕೋಶ ಪೊರೆಯ ಮೂಲಕ ಚಲಿಸುತ್ತವೆ. ಈ ಪ್ರಕ್ರಿಯೆಯನ್ನು ವಿಸ್ತರಣೆ ಎಂದು ಕರೆಯುತ್ತೇವೆ. ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುತ್ತವೆ. ಅರೆವ್ಯಾಪ್ಯ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಎಂದು ಕರೆಯುತ್ತಾರೆ. ಕೋಶ ಪೊರೆಯು ನಮ್ಮದಾಗಿದ್ದು ಸಾವಯವ ಅಣುಗಳಾದ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಕೋಶ ಭಿತ್ತಿ. ಇದು ಸಸ್ಯ ಜೀವಕೋಶದಲ್ಲಿ ಬರುವಂಥದ್ದು. ಸಸ್ಯ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರಪದರವನ್ನು ಹೊಂದಿದೆ. ಇದನ್ನು ಕೋಶ ಭಿತ್ತಿ ಎನ್ನುವರು. ಕೋಶ ಭಿತ್ತಿಯು ಕೋಶ ಪೊರೆಯ ಹೊರ ಭಾಗದಲ್ಲಿದೆ. ಸಸ್ಯಗಳ ಕೋಶ ಭಿತ್ತಿಯು ಪ್ರಮುಖವಾಗಿದ್ದು ಸೆಲ್ಯುಲೋಸ್ ಎಂಬ ವಸ್ತುವಿನಿಂದಾಗಿದೆ. ಸೆಲ್ಯುಲೋಸ್ ಒಂದು ಸಂಕೀರ್ಣ ವಸ್ತುವಾಗಿದ್ದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತದೆ. ಇದು ಕೋಶ ಕೇಂದ್ರ ಚಿತ್ರ. ಕೋಶ ಕೇಂದ್ರ ಪೊರೆ ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಪ್ರಮುಖವಾದ ಭಾಗವನ್ನು ವಹಿಸುತ್ತದೆ. ಕೋಶ ವಿಭಜನೆಯಲ್ಲಿ ಪ್ರಮುಖ ಭಾಗ ವಹಿಸುತ್ತದೆ. ಕೋಶ ಕೇಂದ್ರ ಪೊರೆ, ಕಿರುಕೋಶ ಕೇಂದ್ರ, ಕ್ರೊಮ್ಯಾಟಿನ್ಗಳು, ಕೋಶ ಕೇಂದ್ರ ರಸದಾನಿ,
ಇದರ ಕ್ರೊಮ್ಯಾಟಿನ್ಗಳು ಕ್ರೋಮೋಸೋಮ್ ಅಥವಾ ವರ್ಣತಂತುಗಳಾಗಿ ವಿಭಜನೆ ಆಗುತ್ತವೆ. ಮಾನವರಲ್ಲಿ 23 ಜೊತೆ ಅಥವಾ 46 ಕ್ರೋಮೋಸೋಮ್ಗಳು ಇರುತ್ತವೆ. ಈಗ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವಕೋಶಗಳಲ್ಲಿ 3 ಭಾಗಗಳಿರ್ತವೆ. ಒಂದು ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಇರುತ್ತೆ. ಈಗ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸ ಮತ್ತು ಸಾಮ್ಯತೆ, ಅವುಗಳ ಭಾಗವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಸ್ಯ ಜೀವಕೋಶದಲ್ಲಿ ರೈಬೋಸೋಮ್ ಎನ್ನುವ ಭಾಗ ಇರುತ್ತೆ. ಮತ್ತು ಸಸ್ಯ ಜೀವಕೋಶದಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎನ್ನುವ ಭಾಗ ಇರುತ್ತೆ. ನ್ಯೂಕ್ಲಿಯಸ್ ಎನ್ನುವ ಭಾಗ ಇರುತ್ತೆ. ಕೋಶ ದ್ರವ್ಯ ಎನ್ನುವ ಭಾಗ ಇರುತ್ತೆ. ಕೋಶ ಭಿತ್ತಿ ಎನ್ನುವ ಭಾಗ ಇರುತ್ತೆ. ಕೋಶ ಪೊರೆ ಎನ್ನುವ ಭಾಗ ಇರುತ್ತೆ. ಗಾಳಿ ಸಂಕೀರ್ಣ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಇರುತ್ತೆ. ರಸದಾನಿ ಇರುತ್ತೆ. ಮತ್ತು ಮೈಟೋಕಾಂಡ್ರಿಯಾ ಎನ್ನುವ ಭಾಗ ಇರುತ್ತೆ. ಅದೇ ರೀತಿ ರೈಬೋಸೋಮ್ ಅವು ಪ್ರೋಟೀನ್ ಕಾರ್ಖಾನೆಗಳನ್ನು ಉತ್ಪಾದಿಸುತ್ತದೆ. ಅದೇ ರೀತಿ ಮೈಟೋಕಾಂಡ್ರಿಯಾ ಅದು ಶಕ್ತಿ ಉತ್ಪಾದನಾ ಕೇಂದ್ರ ಆಗಿರುತ್ತದೆ, ಶಕ್ತಿಯನ್ನು ಉತ್ಪಾದಿಸುತ್ತದೆ. ಅದೇ ರೀತಿ ನಾವು ಪ್ರಾಣಿ ಜೀವಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣಿ ಜೀವಕೋಶಗಳಲ್ಲಿ ಲೈಸೋಸೋಮ್ ಎನ್ನುವ ಭಾಗ ಇರುತ್ತೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಎನ್ನುವ ಭಾಗ ಇರುತ್ತೆ. ಸೆಂಟ್ರಿಯೋಲ್ ಎನ್ನುವ ಭಾಗ ಇರುತ್ತೆ. ಕೋಶ ಪೊರೆ ಇರುತ್ತೆ. ರೈಬೋಸೋಮ್ ಇರುತ್ತೆ. ಮೈಟೋಕಾಂಡ್ರಿಯಾ ಇರುತ್ತೆ. ಗಾಳಿ ಸಂಕೀರ್ಣ ಎನ್ನುವ ಭಾಗ ಇರುತ್ತೆ. ಕಿರುಕೋಶ ಕೇಂದ್ರ ಇರುತ್ತೆ. ನ್ಯೂಕ್ಲಿಯಸ್ ಎನ್ನುವ ಭಾಗ ಇರುತ್ತೆ. ಕೋಶ ದ್ರವ್ಯ ಇರುತ್ತೆ. ಇದು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಿಗೆ ಏನು ವ್ಯತ್ಯಾಸ ಅಂದರೆ, ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇರುತ್ತೆ. ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇರಲ್ಲ. ಮತ್ತು ಸಸ್ಯ ಜೀವಕೋಶಗಳು ಹಸಿರು ವರ್ಣಕಗಳಿಂದ ಕೂಡಿರುತ್ತವೆ. ಪ್ರಾಣಿ ಜೀವಕೋಶಗಳಿಗೆ ಯಾವ ಬಣ್ಣ ಹಸಿರು ವರ್ಣಕ ಇರಲ್ಲ. ಮತ್ತು ಇದರಲ್ಲಿ ಆತ್ಮಹತ್ಯಾ ಸಂಚುಗಳಿರ್ತವೆ. ಅವು ಹೇಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತವೆ ಅಂದರೆ, ಅವು ಜಾಸ್ತಿ ಉತ್ಪಾದನೆ ಆದಾಗ ಅವೇ ಹೊಡ್ಕೊಂಡು ಸತ್ತೋಗ್ತವೆ. ಆದರೆ ಸಸ್ಯ ಜೀವಕೋಶಗಳಲ್ಲಿ ಅವು ಇರುವುದಿಲ್ಲ. ಮತ್ತು ಸಸ್ಯ ಜೀವಕೋಶಗಳಲ್ಲಿ ರಸದಾನಿಯು ದೊಡ್ಡದಾಗಿರುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿ ಸಣ್ಣದಾಗಿರುತ್ತದೆ. ಮತ್ತು ಸಸ್ಯ ಜೀವಕೋಶಗಳಲ್ಲಿ ಕಿರುಕೋಶ ಇರಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ಕಿರುಕೋಶ ಕೇಂದ್ರ ಇರುತ್ತೆ. ಈಗ ನಾವು ಎಲೆಯ ನೀಲ ಛೇದಕೋಶವನ್ನು ನೋಡೋಣ. ಈಗ ನಾವು ಎಲೆಯ ತೆಳುವಾದ ಪದರವನ್ನು ತೆಗಿತೀನಿ. ಅದನ್ನು ಒಂದು ಸ್ಲೈಡ್ ಮೇಲೆ ಇಡ್ತೀನಿ.
ಬನ್ನಿ. ಬನ್ನಿ. ಈಗ ನಾವು ಈ ಎಲೆಯ ತೆಳುವಾದ ಪದರದ ಮೇಲೆ ಈ ರೀತಿಯ ಜೀವಕೋಶಗಳನ್ನು ಕಾಣಬಹುದು. ಇದು ಪತ್ರ ಇದು ಒಂದು ಎಲೆಯ ಜೀವಕೋಶ ಆಗಿದೆ. ಇವೇನಿದೆ ಅಲ್ಲ, ಇವನ್ನ ನಾವು ಪತ್ರರಂಧ್ರ ಅಂತ ಕರಿತೀವಿ. ಇವು ಕ್ಲೋರೋಪ್ಲಾಸ್ಟಿಕ್ ಅಂತ ಕರಿತೀವಿ. ಇವೇನಿದೆ ರೆಕ್ಕೆ ಥರ ಬಿಡ್ತಾವಲ್ಲ, ಅವನ್ನ ಕಾವಲು ಕೋಶ ಅಂತ ಕರಿತೀವಿ. ಇದೇ ರೀತಿ ನಾವು ಅನೇಕ ಜೀವಿಗಳಲ್ಲಿ ಹಲವಾರು ರೀತಿಯ ಜೀವಕೋಶಗಳನ್ನು ನೋಡಬಹುದು. ಇಷ್ಟ ತನಕ ಪಾಠ ಕೇಳಿರ. ಇದರಲ್ಲಿ ನಾನು ಒಂದು 4-5 ಪ್ರಶ್ನೆಗಳನ್ನು ಕೇಳುತ್ತೇನೆ. ಜೀವಕೋಶ ಎಂದರೇನು? ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎನ್ನುವುದು. ಸೆಲ್ ಎಂಬ ಪದವನ್ನು ಯಾರು ನೀಡಿದರು? ರಾಬರ್ಟ್ ಹುಕ್. ಜೀವಕೋಶದ ಮುಖ್ಯ ಭಾಗಗಳನ್ನು ವಿವರಿಸಿ. ಕೋಶಪೊರೆ, ಕೋಶದ್ರವ್ಯ, ಕೋಶಕೇಂದ್ರ. ಮಾನವನಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? 23 ಜೊತೆ ಅಥವಾ 46 ವರ್ಣತಂತುಗಳು. ಇಷ್ಟನ್ನು ಹೇಳೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.